ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ನೋಡಿ, ನಾನು ಸಿಂಪಲ್ಲಾಗಿ ಕ್ರೋಶಾ ಕುಚ್ಚನ್ನು ಸೇರ್ ಮಾಡ್ತಾಯಿದ್ದೀನಿ. ಇವತ್ತು 6 ಎಳೆ ದಾರನ ತೊಗೊಂಡಿದ್ದೀನಿ. ಮತ್ತು ನೋಡಿ, ಸಿಂಗಲ್ ಕ್ರೋಶಾ ಲಾಕನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸಿಂಗಲ್ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಲಾಕ್ ಮಾಡಿದ್ಮೇಲೆ ಮತ್ತೆ 5 ಚೈನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಈ ಥರ 5 ಚೈನ್ ಹಾಕಿಬಿಟ್ಟು ಲಾಕನ್ನು ಮಾಡ್ಕೋಬೇಕು. ಇದು ಬೀಡ್ಸ್ ಹಾಕಿಬಿಟ್ಟು ಡಿಸೈನ್ ಇದು ಆರ್ಚು ಬರುತ್ತೆ. ಇದಕ್ಕೆ ತುಂಬ ಲುಕ್ ಕೊಡುತ್ತೆ ಸ್ನೇಹಿತರೆ. ನೋಡಿ, 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಲ್ಲ, ಮತ್ತು ನಾನು 4 ಚೈನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ 4 ಚೈನ್ ಹಾಕಿ ಲಾಕನ್ನು 3 ಚೈನ್ ಬೇಕಂದರೆ ಹಾಕೋಬೋದು, 4 ಚೈನ್ ಬೇಕಂದರೆ ಹಾಕೋಬೋದು. ನಾನಿಲ್ಲಿ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಈ ಥರ 4 ಚೈನ್ ಹಾಕಿ ಲಾಕನ್ನು ಮಾಡಿದ್ದೀನಿ. ನೋಡಿ, 4 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಮತ್ತೆ ನಾನು ಈ ಥರ ಬೀಡ್ಸ್ನ ಬಳಸ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಬೀಡ್ಸ್ ಯಾವ ಥರ ಡಿಸೈನ್ ಬೇಕೋ ಆ ಥರ ಬೀಡ್ಸ್ನ ಬಳಸ್ಬೋದು. ಮತ್ತು ಲಾಕ್ ಮಾಡಿದ್ದೀನಿ. ನೋಡಿ, ಲಾಕ್ ಮಾಡಿದ್ಮೇಲೆ ಕರೆಕ್ಟಾಗಿ ಬೀಡ್ಸ್ನ ನೋಡಿಕೊಂಡು ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕು. ಲಾಕು ಅನ್ಬೋದು, ಸಿಂಗಲ್ ಕ್ರೋಶಾನು ಅನ್ಬೋದು. ನೋಡಿ, ಈ ಥರ ಸಿಂಗಲ್ ಲಾಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಲಾಕ್ ಮಾಡಾದಮೇಲೆ ಮತ್ತೆ ನೋಡಿ, ನಾನು 4 ಚೈನ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕಿ ಕರೆಕ್ಟಾಗಿ ಲಾಕನ್ನು ಮಾಡ್ಕೊತಾ ಇರೋದು. ಇದೇ ಥರ 4 ಚೈನು, ಒಂದು ಮಣಿ, ಮತ್ತು ಇವಾಗ 5 ಚೈನ್ ಹಾಕ್ಕೊತೀನಿ. ನೆಕ್ಸ್ಟ್ ನೋಡಿ, 5 ಚೈನ ಹಾಕ್ಕೊಂಡು ಕರೆಕ್ಟಾಗಿ 5 ಚೈನು ಕರೆಕ್ಟಾಗಿ ನೋಡಿಕೊಂಡು ಲಾಕನ್ನು ಮಾಡ್ಕೊತೀನಿ. ನೋಡಿ ಸ್ನೇಹಿತರೆ, ಸ್ಟಾರ್ಟಿಂಗಲ್ಲಿ 5 ಚೈನ್ ಬರುತ್ತೆ, ಆಮೇಲೆ 4 ಚೈನು, ಮತ್ತು ಒಂದು ಬೀಡ್ಸು, ಮತ್ತು 4 ಚೈನು, 5 ಚೈನು, ಮತ್ತು ಒಂದು ಬೀಡ್ಸು, ಮತ್ತು 4 ಚೈನು. ಫುಲ್ಲು ಸೀರೆಗೆ ಇದೇ ಥರ ಹಾಕೋಬೋದು. ನಾವು ಸೀರೆಗೆ ಹಾಕ್ಕೊಂಡ್ರೆ ಡಿಸೈನ್ ಚೆನ್ನಾಗಿರುತ್ತೆ. ನೋಡಿ, ಇದೇ ಥರ 4 ಚೈನ್ ಹಾಕಿ, ಮತ್ತು 5 ಚೈನ್ ಹಾಕಿ, 4 ಚೈನ್ ಹಾಕಿ, ಮತ್ತು ಬೀಡ್ಸ್ನ ಹಾಕೋತಾ ಇದ್ದೀನಿ. ಬೀಡ್ಸ್ನ ಹಾಕಿಬಿಟ್ಟು ಈ ಥರ ಲಾಕನ್ನು ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಬಿಟ್ಟು ಬೀಡ್ಸ್ನ ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕು. ನಾನು 2 ಸ್ಟೆಪ್ ಮಾತ್ರ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನಿದು ಆ್ಯಕ್ಚುಲಿ ಲೇಸ್ ಮೇಲೆ ಹಾಕ್ತಾಯಿದ್ದೀನಿ. ಸೀರೆಗೆ ಹಾಕ್ಕೊಂಡ್ರೆ ಡಿಸೈನ್ ಇದು ತುಂಬ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಇದು. ನಾನು ಮತ್ತೆ ಬೀಡ್ಸ್ ಲಾಕ್ ಮಾಡಿದ್ದೇನಲ್ವ, ಬೀಡ್ಸ್ ಲಾಕ್ ಮಾಡಿದ್ಮೇಲೆ ನಾನು ಮತ್ತೆ ಇಲ್ಲಿ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಬೀಡ್ಸ್ ಪಕ್ಕ ಈ ಕಡೆ ಆ ಕಡೆ ಸೈಡಲ್ಲಿ 3 ಚೈನ್, ಇಲ್ಲಾಂದರೆ 4 ಚೈನ್ ಮಾತ್ರ ಇರಬೇಕು. ನಾನು 4 ಚೈನ್ನೇ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಚೈನ್ ಹಾಕ್ಕೋತೇವೋ ಅದನ್ನೇ ಫಾಲೋ ಮಾಡಬೇಕು. ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಡಿಮೆ ಮಾಡಬಾರ್ದು ಸ್ನೇಹಿತರೆ. ನೋಡಿ, ಮತ್ತೆ 4 ಚೈನ್ ಹಾಕಿ ಮತ್ತೆ ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು 5 ಚೈನ್ ಹಾಕ್ಕೊತಾ ಇದ್ದೀನಿ. 5 ಚೈನ್ ಹಾಕಿ ಆಮೇಲೆ ಬೀಡ್ಸ್ನ ಹಾಕ್ಕೊತೀನಿ ನಾನು. ಕರೆಕ್ಟಾಗಿ ನೋಡಿಕೊಂಡು ನೋಡಿ, ಇದೇ ಥರ ಲಾಕನ್ನು ಮಾಡಿದ್ದೀನಿ ಸ್ನೇಹಿತರೆ. 5 ಚೈನು ಮತ್ತು 4 ಚೈನು, ಒಂದು ಬೀಡ್ಸು, 5 ಚೈನು, 4 ಚೈನು, ಒಂದು ಬೀಡ್ಸು. ಇವಾಗ ನೋಡಿ, ಲಾಕನ್ನು 5 ಚೈನ್ ಲಾಕ್ ಮಾಡಿದ್ಮೇಲೆ 2 ಸತಿ ಸಿಂಗಲ್ ಕ್ರೋಶನ 2 ಸತಿ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ಥರ ಬರುತ್ತೆ. ನೋಡಿ, 5 ಚೈನು, 4 ಚೈನು, ಒಂದು ಬೀಡ್ಸು, ಮತ್ತು 4 ಚೈನು, 5 ಚೈನು, ಮತ್ತು ಬೀಡ್ಸು. ಮತ್ತು ಸೆಕೆಂಡ್ ಸ್ಟೆಪ್ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ನಾನು ಅದು ಕರೆಕ್ಟಾಗಿ ಫಸ್ಟು ಲಾಕ್ ಮಾಡಿದ್ದೇವಲ್ಲ, ಲಾಕ್ ಮೇಲೆ ಒಂದು ಸತಿ ಲಾಕ್ ಮಾಡಿ ಮತ್ತೆ 5 ಚೈನ್ನ ಹಾಕ್ಕೊತಾ ಇದ್ದೀನಿ. 5 ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ನೋಡಿಕೊಂಡು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಇದು ಕುಚ್ಚು ಕಟ್ಟೋಕ್ಕೆ 5 ಚೈನು. ಅದರ ಪಕ್ಕದಲ್ಲಿ ನೋಡಿ, 4 ಚೈನಲ್ಲಿ 2 ಸತಿ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. 2 ಸತಿ ಸಿಂಗಲ್ ಕ್ರೋಶನ ಮಾಡ್ಕೋಬೋದು ಸ್ನೇಹಿತರೆ, ಚೆನ್ನಾಗಿ ಆರ್ಚ್ ಮಾಡೋಕ್ಕೆ ಸರಿ ಇರುತ್ತೆ. ಇವಾಗ ನೋಡಿ, ಸೂಜಿ ಮೇಲೆ 2 ಸತಿ ದಾರನ ಸುತ್ತಕೊಂಡು ದಾರ ಬೀಡ್ಸ್ ಹಿಂದೆ ದಾರ ಇರುತ್ತಲ್ಲ ಅದರ ಒಳಗಡೆ ಹೋಗಿ 2ರಲ್ಲಿ 1, ಮತ್ತು 2ರಲ್ಲಿ 1, ಮತ್ತು ಸೂಜಿ ಮೇಲೆ ದಾರ ಸುತ್ತಿ ಬೀಡ್ಸ್ ಹಿಂದೆ ದಾರ ಇರುತ್ತಲ್ಲ ಅದರ ಮಧ್ಯೆ ಹೋಗಿ 2ರಲ್ಲಿ 1, ಮತ್ತು 2ರಲ್ಲಿ 1. ಫುಲ್ಲು ನಾವು ಎಷ್ಟು ಆರ್ಚಲ್ಲಿ ಫುಲ್ಲು ಎಷ್ಟು ಕಂಬಗಳು ಬರುತ್ತೆ ಅಂತ ನೋಡ್ಕೊಂಡು ಇದೇ ಥರ ಫುಲ್ಲು ಆರ್ಚು ಕಂಪ್ಲೀಟ್ ಆಗೋವರೆಗೂ ಫುಲ್ಲು ಹಾಕೋಬೇಕು ಸ್ನೇಹಿತರೆ. ಈ ಥರ ನಾವು ಚಿಕ್ಕ ಗುಂಡು ಬೀಡ್ಸನ್ನ ಬಳಸಿದರೆ ಅದರಲ್ಲಿ ನಮಗೆ ಕಡಿಮೆ 12, 10, 15 ಹಿಂಗೆ. ನಾನು ಜಾಸ್ತಿ ಉದ್ದ ಬೀಡ್ಸ್ ಬಳಸಿದ್ದೀನಲ್ವ, ಅದರಲ್ಲಿ 15 ಕಂಬಗಳು ಬರುತ್ತೆ. ನಾವು ಗುಂಡು ಬೀಡ್ಸ್ನ ಬಳಸಿದರೆ, ರೌಂಡ್ ಶೇಪ್ ಇರುತ್ತಲ್ಲ ಅದನ್ನ ಬೀಡ್ಸ್ನ ಬಳಸಿದರೆ ಅದರಲ್ಲಿ 12 ಕಂಬಗಳು ಬರುತ್ತೆ.
ನೋಡಿ ಹೇಗೆ ಕಾಣಿಸ್ತಾ ಇದೆ, ಡಬಲ್ ಕ್ರೋಶ ಕಂಬಗಳು ಮಾಡ್ತಾಯಿದ್ದೀನಿ ಕರೆಕ್ಟಾಗಿ. ಫುಲ್ಲು ಫಿನಿಷನ್ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಥರ ಮಾಡ್ಕೊಬಿಟ್ರೆ ನೋಡಿ. ಇನ್ನೂ ಸ್ವಲ್ಪ ನಾನು 12 ಹಾಕಿಬಿಟ್ಟು ನೋಡಿದೆ, ಇನ್ನೂ ದಾರ ಕಾಣಿಸ್ತಾಯಿತ್ತು. ಹಾಗಾಗಿಬಿಟ್ಟು ಮತ್ತೆ ನಾನು ಇನ್ನೂ 2-3 ಹಾಕ್ಕೊಳ್ಳೋಣ ಅಂತ ನೋಡಿದೆ. ಅದು ಫುಲ್ಲು ಕರೆಕ್ಟ್ ಫಿನಿಷ್ ಆಗಬೇಕು ಸ್ನೇಹಿತರೆ. ದಾರ ಒಂಚೂರು ಬಿಡಬಾರ್ದು, ಯಾಕಂದರೆ ಜಾಸ್ತಿನೂ ಎಳಕ್ಕೆ ಹೋಗಬೇಡಿ, ಜಾಸ್ತಿನೂ ಟೈಟು ಮಾಡ್ಕೋಬೇಡಿ, ಮತ್ತು ಲೂಸನ್ನು ಮಾಡ್ಕೋಬೇಡಿ. ಅದು ಕರೆಕ್ಟಾಗಿ ಅದರಲ್ಲೇ ಫಿನಿಶು ಕೊಡ್ಬೋದು. ನೋಡಿ ಇದೇ ಥರ ಡಬಲ್ ಕ್ರೋಶನ ಮಾಡ್ಕೊತ ಇರೋದು. ಈ ಥರ ನೋಡ್ತಾ ಇದ್ದೀನಿ ಎಷ್ಟು ಬಂದಿದೆ ಇವಾಗ ಡಬಲ್ ಕ್ರೋಶ ಅಂತ ನಾನು ಎಣಿಸ್ತಾ ಇದ್ದೀನಿ. ನೋಡಿ ಕರೆಕ್ಟ್ ನಾನು ಇಲ್ಲಿ ಹಾಕ್ಕೊಂಡಿರುವಂಥ 15 ಡಬಲ್ ಕ್ರೋಶ. 15 ಡಬಲ್ ಕ್ರೋಶ ಹಾಕೋದು, ಕಂಬಗಳು ಹಾಕಿದ್ಮೇಲೆ ಮತ್ತೆ ಪಕ್ಕದಲ್ಲಿ 4 ಚೈನ್ ಪಕ್ಕದಲ್ಲಿ 2 ಸತಿ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ನೋಡಿ ಇದೇ ಥರ ಫುಲ್ಲು ಫಿನಿಶಿಂಗ್ ನೋಡಿ ಹೇಗೆ ಬರುತ್ತೆ. ಇದೇ ಥರ ಫುಲ್ ಸೀರೆಗೆ ಡಿಸೈನ್ ಇದೇ ಥರ ಮಾಡ್ಕೋಬೋದು. ಮತ್ತೆ 2 ಸತಿ ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಫಸ್ಟು ಲಾಕ್ ಮಾಡಿದ್ದೇವಲ್ಲ 4 ಚೈನ್ ಹಾಕಿ, ಆ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಲಾಕನ್ನು ಮಾಡಿದ್ಮೇಲೆ ಮತ್ತೆ 5 ಚೈನ ಹಾಕ್ಕೊತಾ ಇದ್ದೀನಿ. ನೋಡಿ 5 ಚೈನ್ ಹಾಕಿ ಮತ್ತು 5 ಚೈನ್ ಲಾಕ್ ಮೇಲ್ಗಡೆ ಕರೆಕ್ಟಾಗಿ ನೋಡಿಕೊಂಡು ಆ ಲಾಕ್ ಮೇಲೆ ಲಾಕನ್ನು ಮಾಡ್ಕೊತಾ ಇರೋದು. ನೋಡಿ ಇದೇ ಥರ ಫುಲ್ಲು ಲಾಕ್ ಮಾಡಿಕೊಂಡು ಮತ್ತೆ ಅದರ ಪಕ್ಕದಲ್ಲಿ 4 ಚೈನ್ ಒಳಗಡೆ ಸಿಂಗಲ್ ಕ್ರೋಶ 2 ಸತಿ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇರೋದು. ಇದೇ ಥರ ಸೇಮು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸ್ನೇಹಿತರೆ. ಮತ್ತು ಸೂಜಿ ಮೇಲೆ ದಾರ ಸುತ್ತಿ ಇಲ್ಲಿ ಬೀಡ್ಸ್ ಇರುತ್ತಲ್ಲ, ಬೀಡ್ಸ್ ಹಿಂದೆ ಮತ್ತು ದಾರ ಇರುತ್ತಲ್ಲ, ಆ ದಾರ ಮಧ್ಯೆ ಎಳ್ಕೊಂಬಂದು ಮತ್ತೆ ಅಲ್ಲಿನೂ ಡಬಲ್ ಕ್ರೋಶನ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಸೂಜಿ ಮೇಲೆ ದಾರ ತಗೊಂಡು ಮತ್ತು ಬೀಡ್ಸ್ ಹಿಂದೆ ದಾರ ಇರ್ತಲ್ಲ ಅಲ್ಲಿ ಹೋಗಿ 2 ಸೂಜಿ ಮೇಲೆ ದಾರ ಎಳ್ಕೊಂಬಂದು ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ಥರ ಫುಲ್ಲು ಫಿನಿಶಿಂಗ್ ಮಾಡ್ಕೋಬೇಕು ಸ್ನೇಹಿತರೆ. ಈ ಕಂಬಗಳು ಹಾಕ್ಕೊಂಬಿಟ್ರೆ ಈ ಕಂಬಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಈ ಥರ ಮುಂದ್ಗಡೆ ಮತ್ತು ಬೀಡ್ಸು ಸ್ಟೋನ್ ಚೈನ್ ಬರುತ್ತಲ್ಲ ಅದೆಲ್ಲ ಹಾಕ್ಕೊಂಡ್ರೆ ಇನ್ನೂ ಲುಕ್ ಕೊಡುತ್ತೆ. ಇದು ಸಿಂಪಲಾಗಿ ಈ ಥರ ಮಾಡ್ಕೋಬೋದು ನಾವು ಡಿಸೈನು. ನೋಡಿ ಸೂಜಿ ಮೇಲೆ ದಾರ ಸುತ್ತಿ ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಸೇಮು ನಾನು ಈ ಆರ್ಚನ್ನು ಇದೇ ಥರ ಸೇಮನ್ನು ಫುಲ್ಲು ಕಂಪ್ಲೀಟ್ನ ಮಾಡ್ಕೊತೀನಿ. ಒಂದು ಆರ್ಚಲ್ಲಿ 15 ಕಂಬಗಳು ಬರುತ್ತೆ ಸ್ನೇಹಿತರೆ. ಒಂದೊಂದು ಫಸ್ಟ್ರಲ್ಲಿ ಜಾಸ್ತಿ ಆಯಿತು ಮತ್ತು ಸೆಕೆಂಡಲ್ಲಿ ಕಡಿಮೆ ಆಯಿತು ಅಂತ ಆ ಥರ ಏನು ಮಾಡೋಕ್ಕೆ ಹೋಗಬೇಡಿ. ನಾವು ಸ್ಟಾರ್ಟಿಂಗಲ್ಲಿ ಎಷ್ಟು ಕಂಬಗಳು ಹಾಕ್ಕೊಂಡಿರ್ತೇವಲ್ವ ಕರೆಕ್ಟಾಗಿ ಅಷ್ಟೇ ಕಂಬಗಳು ಹಾಕ್ಕೊಂಡು ಹೋಗ್ತಾ ಇರಬೇಕು. ಆವಾಗ ಒಂಥರ ಚೆನ್ನಾಗಿ ಅನಿಸುತ್ತೆ ಡಿಸೈನು. ನೋಡಿ ಇವಾಗ ಇದು ಆರ್ಚು ಕಂಪ್ಲೀಟ್ನ ಮಾಡ್ಕೊತಾ ಇದ್ದೀನಿ. ನಾನು ಎಣಿಸ್ತಾ ಇದ್ದೀನಿ ಎಷ್ಟಿದೆ ಅಂತ ಕಂಬಗಳು. ಇನ್ನು 12 ಇದೆ ಮತ್ತು ಇನ್ನು 3 ಹಾಕ್ಕೊತೀನಿ ಕಂಬಗಳು. 3 ಕಂಬ ಹಾಕ್ಕೊಂಡಿದ್ದೀನಿ. ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ನೋಡಿ 4 ಚೈನಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ ಅದರ ಪಕ್ಕದಲ್ಲಿ ಲಾಕ್ ಮಾಡಿದ್ದೇವಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ ಮಾಡಿದ್ದೀನಿ. ಮತ್ತು ಆ ಲಾಕ್ ಮೇಲೆ ಲಾಕ್ ಮಾಡಿದ್ಮೇಲೆ ಕರೆಕ್ಟಾಗಿ ನೋಡಿಕೊಂಡು 5 ಚೈನನ್ನು ಹಾಕ್ಕೋಬೇಕು. ಕುಚ್ಚು ಕಟ್ಟೋಕ್ಕೆ ಇದು ನೋಡಿ 5 ಚೈನ ಹಾಕ್ಕೊತಾ ಇದ್ದೀನಿ. 5 ಚೈನ್ ಹಾಕಿಬಿಟ್ಟು 5 ಚೈನ್ ಲಾಕ್ ಮಾಡಿದ್ದೇವಲ್ಲ ಅದರ ಮೇಲ್ಗಡೆ ಕರೆಕ್ಟಾಗಿ ಈ ಥರ ಲಾಕನ್ನು ಮಾಡ್ಕೋಬೇಕು. ನೋಡಿ ಈ ಥರ ಲಾಕನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಎಕ್ಸ್ಟ್ರಾ 2 ಚೈನ್ ಹಾಕಿಬಿಟ್ಟು ಥ್ರೆಡ್ಡನ್ನು ಕಟ್ ಮಾಡ್ತೀನಿ ಸ್ನೇಹಿತರೆ. ನಾನು ಇದು ಫುಲ್ ಸೀರೆಗೆ ನಾವು ಇದೇ ಥರ ಫಸ್ಟ್ ಚೈನು ಬೀಡ್ಸು ಹಾಕ್ಕೋಬೇಕು. ಆಮೇಲೆ ಸೆಕೆಂಡು ಸ್ಟೆಪ್ಪಲ್ಲಿ ನಾವು ಆರ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಇದೇ ಥರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕುಚ್ಚನ್ನು ಕಟ್ಟಬೇಕು ಸ್ನೇಹಿತರೆ. ನೀವು ಬೇಕೆಂದರೆ ಬೇರೆ ಕಲರ್ನ ಬಳಸಿ, ನಾನು ಇದೇ ಕಲರಿಂದ ಮಾಡಿದ್ದೀನಿ. ನೋಡಿ ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣ್ತಾ ಇದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಡಿಸೈನ್. ತುಂಬ ಲುಕ್ಕಾಗಿ ಕೊಡುತ್ತೆ ಸೀರೆಗೆ ಹಾಕ್ಕೊಂಡ್ರೆ. ನೀವು ಇದೇ ಥರ ಡಿಸೈನ್ನ ಟ್ರೈ ಮಾಡಿ. ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.